ಯಾವ ಗಾಳಿ ಇದ್ರೆ ಬೈಯಲ್ಲಿ ಅಂದ್ಕೊಂಡಿದ್ರೆ ಹಿಂಗೆ ಆಡೋದು. ಯಾವ್ದಾರ ಗಾಳಿ ಇದ್ರೆ ಅಲ್ಲ ದಾಟಿ ಸಾಕು, ಅದು ಶುರುವಾಗ ಎಲ್ಲಿ ಬಂದ್ರೆ ಮುಗೀತು. ಅದಕ್ಕೆ ನಡುಸ್ತಾರೆ, ಅದಕ್ಕೆ ನಾವು ಇದ್ರೆ ಮೈ ಮೇಲೆ ನಡುತ್ತಾರೆ. ಎತ್ತ ಮೇಲೆ ಅವನು ಸರಿ ಎತ್ತಲ್ಲ ದಕ್ಷಿಣ ಏನಾಗ್ಬೇಕು ಇಟ್ಕೋ ಗಟ್ಟಿಯಾಗಿ ಸೇರ್ತಂಬ್ರ ಬರಬ ಇವನ್ ಬೇಕಾ ಸರ್ ಅವ್ರು ಬೇಗ ಜಲ್ದಿ ತಂಬಾರ ಬೇಗ ಬಟ್ಟೆ ಸರಿ ಹಾಕೊಳ್ಳಿ. ಇಬ್ಬರೇ ಬಂದಿರೋದ ಹೆಣ್ಮಕ್ಳುಗಳೇ ಬಂದು ಹಿಂದೆ ಇರಬೇಕು, ಬಟ್ಟೆ ಸರಿ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ನನ್ನ ಮಕ್ಕಳು ಅವ್ರು ಮಾತಾಡ್ತಾರೆ, ನಾವೆಲ್ಲ ಬಿಟ್ಬಿಟ್ಟಿದೀವಿ. ಈಗೆಲ್ಲ ರೆಡಿ ಮಾಡೋದು ಮುಂಚೆ ರೆಡಿ ಮಾಡ್ತಿದ್ವಿ, ಕಾಲು ಮುಡ್ತಾರೆ ಕೈ ಮುಡ್ತಾರೆ ಅಂತ ಮಾತಾಡ್ತಾರೆ, ಬಿಟ್ಬಿಟ್ಟಿದ್ವಿ ಎಲ್ಲ ನಾನು ಅಲ್ಲ ಬಿಡಿ. ಬಾಬುಗಳು ಏನ್ ಸಮಾಚಾರ ಆರಾಮಿದೀಯ ಶಾಂತವ? ಯಾಕೆ ಈಗ ಆರಾಮಿದೀಯ? ಈಗ ಅನ್ನ ಅನ್ನವ ಆರಾಮಿದೀಯಪ್ಪ? ಏನ್ ಕೆಲಸ ಮಾಡಕತ್ತೀರಿ ಊರ? ನಾನು ಬಂದೆ ನಾವು ಕೂಲಿ ಮಾಡಕ್ಕೆ. ಒಬ್ಬಕ್ಕೆ ಹೋಗ್ತಿ? ಯಜಮಾನ್ರು ಹೋಗ್ತಾರೆ ಕೆಲಸಕ್ಕೆ? ಮದುವೆ ಆಗಿಲ್ಲ? ಯಾಕವ? ಎಷ್ಟು ವಯಸ್ಸು? ಯಾಕೆ ಮದುವೆ ಮಾಡಿಲ್ಲ? ವಾರ ಬತ್ತ ನೀವು ಕೊಡೋದಲ್ಲ, ಗೌರ್ಮೆಂಟ್ ಕೆಲಸ ಬೇಕು ಎಲ್ಲ ವಾರ ಹಂಗಿಲ್ವಾ? ಯಾವ ಜನ ನೀವಮ್ಮ? ಆತ ಮದುವೆ ಮಾಡ್ತಾನಂತೆ ಶಾಂತ? ಇದು ಆರಾಮಾಗಿದೆ ಯಾಕೆ ಅಲ್ಲಿ ಕುಂತಿಸಿ ಸರಿ ಆಗ್ತಾರೆ, ಕರ್ಕೊಂಬರ ಮಾತಾಡ್ತೀನಿ ಹೋಗಿ. ಯಾರಿಗೆ ನಿಮ್ಮ ಮನೆಯವ್ರಿಗೆ? ಈಗ ಸರಿನೇ ಆಗಿಲ್ಲ, ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ ಇವಾಗ ಆಪರೇಷನ್ ಎಲ್ಲ ಏನು ಮಾಡಿಸ್ಲಿಲ್ಲ. ಸ್ಕ್ಯಾನಿಂಗ್ ಮಾಡಿ ಆಗದೇ ಇಲ್ಲ ಅಂತ ಹೇಳ್ಬೇಕು. MRI ಸ್ಕ್ಯಾನಿಂಗ್ ಮಾಡಾಗಲ್ಲ. ಈಗ ಚೆನ್ನಾಗಿದ್ದಾರೆ ಕಂದ? ನೀವು ನಂಬಿಕೆ ಹಂಗಿದೆಯಾ? ಒಂದ್ಸರಿ ಬಾವಾ ತಮಿಳಲ್ಲ ನೀವು? ದೊಡ್ಡದಾಗಿ ಫೋಟೋ ಇಟ್ಕೊಂಡಿದ್ದೀವಿ, ಅಂಗಡಿಯಲ್ಲಿ ಅದನ್ನೆಲ್ಲ ತಲುಪಿಸ್ಬಿಟ್ಟಿದ್ದೀವಿ ಇವತ್ತು. ತಲುಪಿಟ್ಟಿದ್ಯಾ? ಅಣ್ಣ ಊಟಕ್ಕೆ ಬಂದ್ರೆ ಊಟ ಕೊಡಲ್ಲ ಹಂಗಾರೆ? ಮಗ ಕೆಲ್ಸಕ್ಕೋಗಲ್ಲ, ಮಗಳಿಗೆ ಕೆಲ್ಸಕ್ಕೋಗಲ್ಲ, ಮದುವೆ ಆಗುತ್ತಾ, ಗೌರ್ಮೆಂಟ್ ಕೆಲಸ ಸಿಗ್ತಾರ, ಹಂಗಾಗುತ್ತಾ ಹಿಂಗಾಗುತ್ತಾ, ಈ ಒಳ್ಳೊಳ್ಳೆ ಕೆಲಸ ಸಿಗುತ್ತಾ ಅಂತ ಕೇಳ್ತೀರಿ. ಈ ರೈತರು, ಈ ರೈತ ಪುಣ್ಣಪ್ಪ ಯಾವಣ್ಣ? ದುದ್ದ ರೈತರು ಕೈಲಾಗಲು ಪರವಾಗಿಲ್ಲ, ಇರೋ ಮಗನ ಅಣ್ಣ ಮಗನ ಕೈಲಾಗಲು ಪರವಾಗಿಲ್ಲ, ಆಲೂಗಡ್ಡೆ ತಗೊಂಬಂದು ಪುಣ್ಣಪ್ಪ ಒಂದು 20 kg, ನಾವೊಂದು 10 kg ಅಕ್ಕಿ ಕೊಟ್ಟು ಒಂದು ಸೀರೆ ಕೊಟ್ಬಿಡೋಣ. ಕೊಡೋಣ ಮಾಡಬೇಡ್ರಿ, ಒಂದು ಕಾಸು ಹಾಕಿ ರೈತರಿಗೆ. ಅಣ್ಣ ಈಗ ಮನೆ ತಗೊಂಡಾಗ ದಯವಿಟ್ಟು ಬೇಜಾರು ಮಾಡ್ಕೊಬೇಡ. ತಮ್ಮನ ಕಾಣಿಕೆ ಅಂತ ಇದಕ್ಕ ಫೋನ್ ನಂಬರ್ ಕೊಟ್ಟವ, ಯಾವ ತರ ಊಟಕ್ಕೆ ಬರ್ತೀನಿ ಒಳ್ಳೆ ಮುದ್ದೆ ಮಾಡು. ಮಾಡೋಣ ಸರಿ. ಅಂದಾತ್ರಿ ಯಾರೇ ನಮ್ಮ ದೇವಸ್ಥಾನಕ್ಕೆ ಇವತ್ತು ಯಾರೊಬ್ರು ದಿಂಡು ಹೂವು ಕೊಟ್ಟೋದ್ರು, ಯಾರು ಅಂತ ಗೊತ್ತಿಲ್ಲ, ಯಾರೊಬ್ರು ದಿಂಡು ಹೂವು ಕೊಟ್ಟು ಹೋಗ್ಬಿಟ್ಟು ಪುಸ್ತಕಂತ ಸಿರಾದರು ನಮ್ಮ ಬರೋಕ್ ಮುಂಚೆ ಹೋಗ್ಬಿಟ್ಟಿದ್ರು, ಬೇಜಾರಾಗ್ಬೇಡಿ. ಅವ್ರಿಗೆ ಸೇವೆ ಕೊಡ್ಬೇಕಾಯ್ತು, ಮಿಸ್ ಆಗ್ಬಿಟ್ರು. ಅವ್ರಿಗೆ ದೇವಸ್ಥಾನ ಅಲಂಕಾರ ನಾಳೆ ಹೂವು ಕೊಟ್ಟಿದ್ದಾರೆ, ಅವ್ರಿಲ್ಲ ಇಲ್ದೋ ಪರವಾಗಿಲ್ಲ, ಅವ್ರಿಗೆ ಗೌರವ ಕೊಡೋಣ. ಸರಿ ನಮ್ಮ ಕೈ ಇದೆ ಈಗ ಅನ್ನಿ, ಸಾಯಂಕಾಲ ಎಣ್ಣೆ ಕೊಡ್ತೀನಿ ಅನ್ನಲ್ಲ, ಸಾಯಂಕಾಲ ಕೊಡ್ತೀನಿ ಅನ್ನ ಕಾಸು ಹೊಡಿ, ಸಾಯಂಕಾಲ ಎಣ್ಣೆ ಕೊಡ್ಕೊಡಿ. ಯಾವನಾರ ಒಳ್ಳೆ ಕೆಲಸ ಮಾಡಿದ್ರೆ ಯಾವನ ಕಾಸು ಹೊಡಿ, ನಮಗೆ ಅಂಥ ಕೆಲಸ ಮಾಡೇ ಇಲ್ಲ. ನಾವು ಗೊತ್ತಾ, ಜನ ಗೊತ್ತಿರುತ್ತೆ ನಾವಂಥ ಕೆಲಸ ಮಾಡೋದೇ ಇಲ್ಲ ಅಂತ ಹೊಡೆಯೋದೇ ಇಲ್ಲ ಅಲ್ವಾ? ಯಾರೋ ಒಬ್ರು ಬಂದ್ಬಿಟ್ಟು ಸಾಕು, ಎಲ್ಲ ಹೊಡ್ಕೊಂಡು ಸೆಲ್ಫ್ ಹೊಡ್ಕೊಂತಾರೆ. ಜ್ವರ ಹೊಡೆಯೋದು ಸರ್ ಕ್ಲಾಸ ಕೈನ ಬಿಟ್ಟು ಬಿಡ್ರಿ ಸರ್, ಕೈನ ಬಿಟ್ಟು ಬಿಡ್ರಿ. ಹುಷಾರಾಗ ಮನೆ ಸಾರಿಗೆ